ನದಿಯೋ ಜಯ ಪಾಲನ ಮರಳಿ ಬಂದವನ ಮರರೋ ಜಾತ್ರೆ ಮರರೋ ಜಾತ್ರೆ ಉಡಿಕೊಂಡ ಬಂದೆ ಬಲ್ಲಾಡಿ ಕುಡಿಯುವವನ ಉಡಿಕೊಂಡ ಬಂದೆ ಬಲ್ಲಾಡಿ ಕುಡಿಯುವವನ ಹೋಗೋದು ಜಯ ಪಾಲನ ಕುಂತ ಬಗಿಸೋ ಬ್ಯಾಸರ ಬಗಿಸೋ ಬ್ಯಾಸರ ಕೇಳಿ ಗೆಲ್ಲ ಜಾತಿ ಜನಗಳ ಗೆಲ್ಲುತ್ತವ ಕೇಳ ಕೇಳಿ ಗೆಲ್ಲ ಜಾತಿ ಜನಗಳ ಗೆಲ್ಲುತ್ತವ ಕೇಳ ಮೇಲೆ ಹೊರಗೋದರ ತೂಗು ತೋಚಿನ ಅಂಗಡಿ ಮಾದೇರ ಕುಂದರ ಜಗನ ಕೊಟ್ಟಿಕೊಂಡ ಬರುನು ಕೈ ಕಪ್ಪನ ಹಚ್ಚಿಕೊಂಡ ಕಾರಣ ಕೊಟ್ಟಿಕೊಂಡ ಬರುನು ಕೈ ಕಪ್ಪನ ಹಚ್ಚಿಕೊಂಡ ಕಾರಣ ನಡೆದೈತಿ ನಾವು ಜಾತ್ರೆಗೆ ಹೋಗ್ಬಾರ ನಡೆಯುತ್ತಾನ ಜಾತ್ರೆಗೆ ಹೋಗಬೇಕಾದ್ರ ಯಾವ ಪ್ರಕಾರ ಹೋಗ್ಬೇಕು ಯಾವ ಪ್ರಕಾರ ಹೋಗ್ಬೇಕು ಹೋಗಿ ಯಾವ ಪ್ರಕಾರ ಹೋಗ್ಬೇಕಂದ್ರ ಮನ್ಯಾಗ ಬಣ್ಣದ ಗಾಡಿ ಇರಬೇಕು ಇದು ಅಲ್ಲ ಕೆಲವರು ಇರಬೇಕು ಗೆಳೆಯ ಮಾತ್ರ 4 ಮಂದಿ ಕಟ್ಟಿ ಮ್ಯಾಗ ಕೂತಿರ್ಬೇಕು ಆ ಗೆಳೆಯ ಮೇಲೆ ಕರ್ಕೊಂಡ ಜಾತ್ರೆಗೆ ಹೋದ್ರೆ ಹೊಲಂಗ್ರು ಬಣ್ಣದ ಗಾಡಿ ಅಂತೂ ಮಂಡೆ ಮಾಡಿಸಿದೆ ಇದು ಅಲ್ಲ ಬೆಳ್ಕೊಡುಗೆ ಜಾತ್ರೆಗ ಫಸ್ಟ್ ಕ್ಲಾಸ್ ಹೇಳಿ ಖಿಲಾರಿ ಹುರುವಂತ ನಾನು ಅವನಾದ್ರೆ ಹುಡ್ಕೊಂಡ ಇಲ್ಲಿ ಮೈತ್ರಿ ಗೆಳೆಯರ ಚೌಡಿ ಕಟ್ಟಿ ಮೇಲೆ ಕೊಂದರು ಬರುವಂತಾರ ಸಂಗಣ್ಣ ನೀ ಹೇಳಿಕೆ ಪ್ರಕಾರ ಹೋಗಿ ಗಾಡಿ ಕೋಳ ಕಟ್ಕೊಂಡ ನಾನು ಬಂದಿದ್ದೇನು ಗಾಡಿ ಕೋಳ ಕಟ್ಕೊಂಡು ಬಂದಿದ್ರೆ ಇಲ್ಲೇ ಪೈಸ್ ಜಾಗ ನೋಡಿ ಗಾಡಿ ಆದ್ರೆ ಕೋಳ ಹರಿಯುತ್ತ ಸಂಗಣ್ಣ ನೀ ಹೇಳಿಕೆ ಪ್ರಕಾರ ಇಲ್ಲೇ ಗಿಡತೆಲ್ಲ ನೋಡಿ ಕೋಳ ಹರಿದಿದ್ದೆ ನೋಡು ಮಾತ್ರ ಗಾಡಿ ಕೋಳ ಹರಿದಿದ್ರ ಈ ಪಾಸ್ 50 ರೂಪಾಯಿ ತಗೋ ಕಾಯಿ ಕಪ್ರ ಹೋಗಿ ಮಾಡ್ಕೊಂಡ್ ಬರುವಂತಾನ ಸಂಗಣ್ಣ ನೀ ಹೇಳಿಕೆ ಪ್ರಕಾರ ಹೋಗಿ ಕಾಯಿ ಕಪ್ರ ಉದ್ರಿ ಕಡ್ಡಾರೆ ತಂದಿದ್ದೆ ನೋಡು ಮಾತ್ರ ಕಾಯಿ ಅಂದ್ರೆ ಹೊಡ್ಕೊಂಡ್ ಬರುವಂತಾನಗು ಸಂಗಣ್ಣ ಕಾಯಿ ಕಪ್ರ ತಂದಿದ್ರೆ ಕಾಯಿ ಹೊಡ್ಕೊಂಡ್ ಬರುವಂತಾನ ನೀ ಹೇಳಿಕೆ ಪ್ರಕಾರ ಕಪ್ರ ಹಚ್ಚಿರಿ ಕಾಯಾರ ಹೊಡ್ಕೊಂಡ್ ಬಂದಿದ್ದೆ ನೋಡು ಕಾಯಿ ಬಂದಂಗ್ ಹೊಡಿತು ಸಂಗಣ್ಣ ಸ್ವಲ್ಪ ಕಾಯಿ ಬಂದ ನಂದು ಹೊಡಿತು ಹಲೋ ಪೂಜಾರಿ ಒಳಗಿರ ಹೊರಗ ಬರುವಂತ ನಾವು ಪೂಜಾರಿ ಈ ಕಪ್ರ ತಗೊಂಡ ಕಪ್ರ ಹಚ್ಚಿ ಕಾಯಾರ ಹೊರಗೆ ಬರುವಂತ ನಾವು ಏನ್ರಿ ಪೂಜಾರಿ ನಿಮ್ ಕಾಯಾರ ಕೊಟ್ಟಿದ್ದೆ ನೋಡು ಪೂಜಾರಿ ಕುಳಿತಾಗ 4 ಕಾಯಿ ಕೊಟ್ಟಿದ್ವು 2 ಕಾಯಿ ಕೊಟ್ಟಿದ್ದು 4 ಮಕ್ಕಳು ಬರಬೇಕು 3 ಮಕ್ಕಳ ಗೋಪು ಪೂಜಾರಿ ಸುಗ್ಗಿ ಸುಖ ಒಯ್ಲಣ ಪೂಜಾರಿ ಇದ್ರೆ ಎಲ್ಲಿ ಇದೊಂದು ದುಡ್ಡು ತಗೊಂಡು ನಮ್ಮ ಮಕ್ಕಳಾರ ಕೊಡೋದ್ರ ಹೋಗು ನಾನು ಕೊಟ್ಟಿದ್ದೆ ನೋಡು ಕಾಯಿ ಬಂದ್ರೆ ಹೆಂಗ್ ಮಾಡ್ತು ಚಲು ಕಾಯಿ ಬಂದ ನಂದು ಹೊಡಿತು ಸುಮಾರು ಕಾಯಿ ಬಂದ ನಂದು ಹೊಡಿತು ಮಾತ್ರ ಹಂಗಾದ್ರ ಇವ್ ಮತ್ತೆ ಪಾಸ್ ಬಂದಸ್ತುವ ಮತ್ತೊಂದ್ 2 ಕಾಯಿ ತಂದ ಹೊಡಿ ಅಂತ ನಾವು ಮಾತ್ರ ಸಂಗನ ಇಡೀ ಜಾತ್ರೆ ಕಾಯಿ ಎಲ್ಲ ಹೊಡೆದ್ರ ನಿನ್ನ ಮನುಷ್ಯನಾಗ ಆಗೋದಂತ ತಪ್ಪೋದಿಲ್ಲ ನಾವು ಸುಮ್ಮನೆ ಮನೆಗೆ ಹೋಗೋಣ ಅಂತ ನಾವು ಮಾತ್ರ ಹಂಗಾದ್ರೆ ನಾವು ನಮಸ್ಕಾರ ಮಾಡಿ ಹೋಗೋಣ ನಡಿ ಅಂತ ನಾವು ಈ ಗುಡಿಯಲ್ಲಿ ಬಹಳ ಹೆಸರಂತ ಕಾಣ್ತೈತಿ ಅವಾದ್ರೆ ಗೊತ್ತಾ ಹೆಸರಂತ ಹೋಗಿ ನಡಿತಾನ ಏನೇ ಬರಮ್ಮ ಅಮ್ಮ ಕರಪರ ಹಚ್ಚಿ ಕಾಯ್ದ್ರೆ ಹೊಡ್ಸುವಂತಳಾಗುವ
ಏಪ ಪೂಜಾರಿ ನಮ್ಮ ಕೊರಪುರ ಹಚ್ಚಿ ಕಾಯಿ ಹೊಡೆದು ಕೊಡಪ್ಪ. ಹಾ ಏನೇ ಪರಮ ತೊಟ್ಲಕಾಯಿ ಹೊಡೆದ್ರೆ ಏನಾಗೈತಿವ ಪೂಜಾರಿ ತೊಟ್ಲಕಾಯಿ ಹೊಡೆದ್ರೆ ಏನಪ್ಪ? ಹಾ ಹಾ ಮುಂದಿನ ವರ್ಷ ಬರೋ ಹುಡ್ಗ ತೊಟ್ಲ ಹಾಕಡ್ತೀನಿ ಅಂತ ಹೇಳ್ತೀಯಲ್ಲ ಯವ್ವ. ಹಾ ಹಾ ಅಂತಾನೇನ ಯವ್ವ? ಹಾ ತೊಟ್ಲಕಾಯಿ ಅಂದ್ರೆ ಮುಂದಿನ ವರ್ಷ ಜೋಗುಳಿ ಹಡಗು ಅಂತ ಹೇಳ್ತಾನೆವ. ಏನೇ ಪರಮ ಇರ್ಲಿ, ನಾವಾದ್ರೂ ಈಗ ಸದ್ಯ ಅಮ್ಮ ಮಕ್ಕಳ ಬೇಡಕ ಬಂದಿದ್ವ. ಹೌದೇವ, ಕಾಯಿ ಹೊಡೆದು ತೊಟ್ಲಕಾಯಿ ಬಹಳ ಚಲೋ ಐತಮ್ಮ. ಹಾಗಾದ್ರೆ ಬಟ್ಲ ಇಸ್ಕೊಂಡ್ ಬರುವಂತಾಗುವ ಪೂಜಾರಿ ಬಟ್ಲ ಕೊಡಪ್ಪ. ಇವ ತಗೊಂಬನಿ. ಏನಿ ಬರಮ್ಮ, ನಾವು ಕಾಯಿ ಎಷ್ಟು ಕೊಟ್ಟಿದ್ದು? ಇವ ಎರಡ ಬಟ್ಲ ಎಷ್ಟು ಬರ್ಬೇಕು? 4 ಬರ್ಬೇಕು. ಮತ್ತೆ 3 ತಾಲ ಇದ್ರಾಗ ಪೂಜಾರಿ ಯಪ್ಪ 3 ಯಾಕೆ ಕೊಟ್ಟೆ ಬಟ್ಲ? ಹಸಿಲಿ ಅಂದ್ರ ದುಡ್ಡು ಕೊಡ್ಬೇಕಾ ಯವ್ವ? ಹಾ ಒಂದ್ ದುಡ್ಡಾರ ಒಂದ್ ಬಟ್ಲಾರ ಬೇಡ್ತಾನತ್ತೇವ ಅವ. ಹಾ ಹಾ ಏನಿ ಪರಮ, ಹಾ ಹಾ ಮನೆಗೆ ಬರ್ತಾನ ಕಜ್ಜ ಹೋಯ್ತಾನ, ಹೊಲಕ್ ಬರ್ತಾನ ಕನಕ ಹೋಯ್ತಾನೋ, ಕನಕ್ ಬರ್ತಾನ ಕಾಳು ಹೋಯ್ತಾನ. ಹೌದೇವ ಅಮ್ಮ ಮತ್ತೆ ಯಾಕಮ್ಮ ಇವ್ ದುಡ್ಡು ಬೇಕಂತ? ಯಪ್ಪ ಮನಿಗ್ ಬರ್ತಿ ಕಜ್ಜ ಹೋಯ್ತಿ, ಕನಕ ಬರ್ತಿ ಕಾಳು ಹೋಯ್ತಿ, ಮತ್ತ ಹೊಲಕ್ಕ ಬರ್ತಿ ಎಲ್ಲ ಹೋಯ್ತಿಯಪ್ಪ. ನೀ ಯಾಕೆ ಬಟ್ಲ ಇಟ್ಕೊಂಡ ನನ್ನ ಮಗನ? ಹಾ ಹಾ ಯವ್ವ ಹಾ ನೋಡು ಅದ ಅಡವಾರ್ದಾಗ ಬಂದ್ರ ದಿನ ಹೊಡ್ಕೊಡ್ತಾನಂತೇವ. ಹಾ ಹಾ ಈಗ ಜಾತ್ರೆಯಾಗ ಬಂದ ಒಂದ್ ವೆಲತ್ತ ಹಾ ಹಾ ಒಂದ್ ದುಡ್ಡರ ಒಂದು ಪೈಯರ್ ತಗೊಳಾವತ್ತೇವ. ಹಾಗಾದ್ರೆ ನಿನ್ನ ಕಡೆ ಇರುವ ದುಡ್ಡನ್ನು ಕೊಟ್ಟು ಅಮ್ಮ ಬಟ್ಲ ಇಸ್ಕೊಂಡ್ ಬರೋಂತೊಳಗ ನಾನು ಕೊಡ್ಬೇಕಲ್ಲ ಪೂಜಾರಿ? ಹಿಡಿಯಪ್ಪ ಒಂದ್ ದುಡ್ಡು ಐತಿ. ಏನ್ ದೊಡ್ಡ ಯಾಕ ಕಲ್ಲದಂಗೈತಿ ಪರಮ, ಇದೆಲ್ಲ ಹಳೇದಾಗೈತಿ ಪರಮ. ಹಾ ಹೊಸ ದುಡ್ಡು ಇದ್ರೆ ಕೊಡ್ಲ ಬಂದವ್ರು ಬಂದ. ಇದು ಬೇಡ, ಇದೆಲ್ಲ ನಾಶ ಐತಿ. ಅರ ಇವನ ನಮ್ಮ ಮನೆ ಹಿಂದೆ ನಾವು ಅದ ನಮ್ಮ ಮುದುಕಗ ಚುಟ್ಟ ಕಡ್ಡಿ ಬೇಕಾಯ್ತಾ ಇಲ್ಲಿ. ಹಾ ನನ್ ದುಡ್ಡು ಯವ್ವ. ಹಾ ಹೇಳುವ ಯವ್ವ ನನ್ ದುಡ್ಡು ನಡ್ಲಿಲ್ಲ ನನ್ನ ಮಗಳ. ಹಾ ಹಾ ಹಾಗಾದ್ರೆ ಅಮ್ಮ ಹಿಡಿಯುವ. ಹಿಡಿಯಪ್ಪ ತಗೋ. ಏನ್ ಚಂದ ದುಡ್ಡ. ಹೌದು ಲಕ್ಕ 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 ಹೊಳೆ ಐತಿ ನೋಡ್ರಿ, ನನಗೆ ಚಂದ ಹೊಡ್ದಂಗ. ತಾ ಬಾಯಿ ಮುಚ್ಚು, ಬಾಯಾಗ ನೆನ ಹೊಕ್ಕವು ನಮ್ಮ ಬಟ್ಲ ಕೊಡ. ಹಾ ಇವ ತಗೊಂಬನಿವ. ಹಾಗಾದ್ರೆ ಇನ್ನು ಮುಂದೆ ಅಮ್ಮ ನಾವು ಅದರ ದೇವರಿಗೆ ನಮಸ್ಕಾರ ಮಾಡಿ ನಾವಂದ್ರೆ ಹೋಗೋಣ ನಡಿವ. ಯಾವ ಹೋಗೋಣಲ್ಲ? ಹಾಗಾಗಿ ಹೋಗೋಣ. ನಮಸ್ಕಾರ ಮಾಡಿ ನಡೆಯತ್ತ ಏನೇ ಬರಮ್ಮ, ಗಾದವಾಯ್ತಮ್ಮ ಘಾತವಾಯ್ತು. ಅಮ್ಮ ಹೇಳ್ತೀನಿ ಕೇಳು.
ಹೌದು. ನನ್ನ ಕೊಳ್ಳಲಿರುವಂತಹ ಸೇರ್ ಬಂಗಾರ ಸರಿಗೆ ಕಳೆದು ಹೋಯ್ತು. ಹೌದು. ಇನ್ನು ಮುಂದೆ ನನ್ನ ಗಂಡ ಈರೆ ಕೇಳಿದರೆ ಪರಮಾ ನಾನು ಏನು ಅಂತ ಹೇಳಲಿ. ಹೌದು. ಹೇಗಾದ್ರು ಮಾಡಿ ಹಾ, ಹಾ. ಅಮ್ಮ ನೀನಾದ್ರೂ ಪಾರ ಮಾಡ್ಬೇಕಾಯ್ತು ನೋಡುವ. ಯವ್ವ ನನ್ನ ಮಗಳ ಹಂಗೇನಲ್ಲೇವ. ನೋಡು ನಿನ್ನ ಗಂಡ ಕಟ್ಟಕ್ ಹೋಗೋ ಕಾಲದಲ್ಲಿ ನನಗಾದ್ರೂ ಒಂದು ಶೇರ್ ಬಂಗಾರ ಸರಿಗೆ ಕೊಟ್ಟದಾನಿವ. ಹೌದಮ್ಮ. ಅದ ಸರಿಗೆ ತೆಗೆದ ನಾನು ನಿನ್ನ ಕೊಳ್ಳಿಗೆ ಹಾಕ ನನ್ನ ಮಗಳ. ಹೌದಲ್ಲ. ಆದ್ರೆ ನೀನು ತವ್ರ ಮನೆಗೆ ಹೋಗಿ ಮಾಡ್ಸ್ಕೊಂಡ್ ಬಂದ ತಕ್ಷಣ ಯವ್ವ ನನ್ನ ಕೊಳ್ಳಿಗೆ ಹಾಕತ್ತೆ ನನ್ನ ಮಗಳ. ನೀನಂದ್ ಬೇಡ ನನ್ನ ಮಗಳ ಹೋಗು ನಡಿಯವ. ಏನೇ ಪರಮ. ಹಾಗಾದ್ರೆ ಅಮ್ಮ ನೀನಾದ್ರೂ ನನ್ನ ಪಾರ ಮಾಡ್ತೀನಿ. ಹೌದು ಅಮ್ಮ. ಅದೇ ತರ ಇರುವಂತ ಸರಿಯನ್ನು ಹೋಗಿ ನನ್ನ ತವರ ಮನೆಯಲ್ಲಿ ನಾನು ಮಾಡಿಸಿಕೊಂಡು ಬರುತ್ತೇನೆ. ಹೌದು. ಆದ್ರೆ ಈ ಮಾತು ನೀನು ಯಾರ ಮುಂದೆ ಹೇಳಬಾರ್ದಾಗಿತ್ತು ನೋಡುವ. ನಾನು ಯಾರು ಹೇಳುದಿಲ್ಲ ಮಗಳ. ಹಾಗಾದ್ರೆ ಮನೆಗೆ ಹೋಗೋಣಲ್ಲ. ಹೌದಮ್ಮ. ಯಾವಾಗ ಹೋಗುದಂದ್ರೆ ಹಂಗಲ್ಲ ನನ್ನ ಮಗಳ. ಮುಂದ ಬಂದ್ರ ನನ್ನ ಮಾತು ಕೇಳ್ತ ನನ್ನ ಹಂಗ ನೀನು ಕೈ ಮೇಲೆ ಕೈ ವಚನ ಕೊಡ್ಬೇಕು ನನ್ನ ಮಗಳ. ಏನೇ ಪರಮ. ಈಗೊಂದು ನನಗೆ ಪ್ರಸಂಗ ಬಂದೈತಿ. ಹೌದು. ಅಮ್ಮ ನೀನು ನನ್ನ ಪಾರ ಮಾಡ್ತಾ ಇದೀಯ. ನಿನಗೊಂದು ಪ್ರಸಂಗ ಬಂದ್ರೆ ನಿನ್ನ ಮಾತು ನಾನು ಕೇಳಬೇಕು ನನ್ನ ಮಗಳ. ಆಗ್ಲಿ ಅಮ್ಮ. ಕೇಳುವಂತ ಮಾತಿದ್ರೆ ಕೇಳ್ತೀನಿ ನೋಡಮ್ಮ. ಹಾಗಾದ್ರೆ ಕೇಳ್ತೀಯಲ್ಲ. ಹೌದಮ್ಮ. ಹಾಗಾದ್ರೆ ಹೋಗೋ ನೋಡಿ ನನ್ನ ಮಗಳ. ಅಮ್ಮ ಹಿಡಿ ಮೋಚ ವಚನ ಕಪ್ರ ಹಚ್ಚಿನಿ ಕಾಯಿ ಒಡಕೊಂಡು ಹೊಂಟದ್ ನನ್ನ ಮನೆಗೆ ಬಂದಳು. ಬಳಣ್ಣ ಎಂತ ಸುಂದರವೋ ಗೆಳೆಯ, ಎಂತ ಸುಂದರವು. ಸಂಗಣ್ಣ ಜಾತ್ರೆಗೆ ಬರುವಾಗ ನಕ್ಕೋತ್ ಕೇಳ್ಕೊಂತ ಬೈದು ಈಗ ಗಾಳಿಗಳಾಯ್ತು ಹುಡುಗ ಮಾತ್ರ ಗಾಳಿ ಧೂಳಿ ಆಗಿಲ್ಲ. ಈ ಕಡೆ ಬಾ ಹೇಳ್ತಾನೆ. ಅಲ್ಲ ಮಾತ್ರ ಬಳಣ್ಣ ನಾವು ಕಾಲ್ ಬೀಳಕ್ಕೆ ನಮ್ಮ ಎಳಗಡೆ ಬಂದು ಯಾರಾದ್ರೂ ನೋಡಿದಾನೆ ಸಂಗಣ್ಣ ಕಪ್ರ ಹಚ್ಚಿನಿ ಕಾಯಿ ಹೊಡ್ಕೊಂಡ ಹೊಂಟದ್ ಅರ್ಪಿಂದ ಬೈದು ಮಾತ್ರ ಬಳಣ್ಣ ನಾನು ಮುಂದೆ ಕೇಳ್ತಾನೆ. ಒಂದ ಹೆಣ್ಣ ಕಂಡಿನೋ ಬಾಳ ಕಣ್ಣಯ್ಯ ನೋಡಿನೋ, ಒಂದ ಹೆಣ್ಣ ಕಂಡಿನೋ ಬಾಳ ಕಣ್ಣಯ್ಯ ನೋಡಿನೋ, ಊರೊಳಗ ಒಳ್ಳೆ ಒಳಗ ತಂದೋರ ಊರೊಳಗ ಒಳ್ಳೆ ಒಳಗ ತಂದೋರ
ಇಂಥ ಸುಂದರಿನಿ ನೋಡಿ ನನ್ನ ಜೀವಕ್ಕೆ ಸಮಾಧಾನ ಇಲ್ಲ. ನೀನಾದ್ರೆ ಕರ್ಕೊಂಬ. ಆ ಹುಡುಗಿ ದಕ್ಕಿ ಇಲ್ಲೇ ಕುಕ್ಕುಮಗಾರ ಮನೆಗೆ ಹೋಗಿದ್ದಾಳು. ಆ ಮುದುಕಿ ದಕ್ಕಿ ಇಲ್ಲಿ ಅಡ್ಡದಾರಕ್ಕೆ ಕೊದ್ದಾಳು. ಆಕಿನಾದ್ರೆ ಅಡ್ಡದಾರಿ ಕಟ್ಟಿ ಆಕಿ ಖಾನ ಕೋಣ ಗುರ್ತ ಮುತ್ಲ ಕೇಳ್ಕೊಂಡ್ ಬರೋಂತಾನ. ನೀ ಹೇಳಕ್ ಬರಕ ಹೋಗಿ ಆಕಿ ಕೋನ ಗುರ್ತ ಮುಡ್ಡ ಅಡ್ಡ ಸಮುದಾಯ ಕೇಳ್ಕೊಂಡ್ ಬರ್ತೀನಿ. ಕೇಳ್ಕೊಂಡ್ ಬರೋಂತಾನ. ತಂಗಿ ಇಂಥ ಮಠ ಮಠ ಬಂತ ಸಿಕ್ಕಿದಾಗ ನೀ ಯಾರು ಹೇಳಿ ಹಿಡಿದವ ತಂಗಿ? ಏನು ತಂಗಿ ನಿಮ್ಮ ಕೋನ ಗುರ್ತ ಹೇಳ್ಬೇಕಾಯ್ತು. ಅನ್ನ ಹೇಳ್ತೀನಿ ಕೇಳ್ರಿ. ಏನು ತಂಗಿ ಚಂದ್ರವಾಗಿ ಹೇಳ್ತೀವಿ ನಾವು. ಬಿಡೋ ದಾರಿ ಹುಡುಗಟ ತರವಲ್ಲ. ಅಣ್ಣ ನಾನು ನೋಡಿದ್ರೆ ಗಂಡೊಳಗರತಿ ಅತ್ತಿ ಮನೆ ಸೊಸೆ ತೋರ್ಮಣಿ ಹೆಣ್ಮಗಳು ನಮ್ಮಂತ ಪರಸ್ತ್ರೀ ಹೆಣ್ಮಕ್ಳನ್ನು ಅಡ್ಡ ದಾರಿ ತರಪದ ಚೆಲವಲ್ಲ. ಅದೆಲ್ಲ ಏನ್ ಮಾಡ್ತಾರೆ ಸುಮ್ಮನೆ ದಾರಿ ತಂಗಿ
ನಿಮ್ಮ ಕೋನ ಗುರ್ತ ಅದೇ ಸಮುದ್ರದಾಗ ಹೇರ ದಾರಿ ಬಿಡ್ತೇನೋ ಇಲ್ಲ ಏಕ್ ದಾರಿ ಬಿಡ್ತೇನೋ. ಹಾಗಾದ್ರೆ ಅಣ್ಣ ಮೊದಲ ನಿಮ್ಮ ಕೂನ ಗುರ್ತಾದ್ರೂ ಹೇಳಂತ್ರಾಗ ಅಣ್ಣ ನಿಮ್ಮ ಕೂನ ಗುರ್ತ ಹೇಳ್ರಿ. ಏನ್ವಾ ತಂಗಿ ನನಗೆ ಬಂದ ಬಾಳಣ್ಣ ಬಾಳಣ್ಣ ಅಂತ ನೋಡು. ಏನ್ ಅಣ್ಣ ಬಾಳಣ್ಣ ಅನ್ನೋರು ಈ ಕೂಡದ ಸಭೆಯಲ್ಲಿ ಬಹಳ ಮಂದಿ ಇದ್ದಾರು. ಆದ ಕಾರಣ ನಿಮ್ಮ ಪೂರ್ತಿ ಹೆಸರು ಹೇಳಂತ್ರಾಗ್ರಿ. ಏನ್ವಾ ತಂಗಿ ಎಲೆ ಕೆಳಗಾರ ಅಂಗಡಿ ಹೊಲಕ ಬಂಗಾರ ಅಂಗಡಿ ನಟ್ಟು ನೆಲವರು ಹುರ್ಕಡ್ಲಿ ಬಾಳಣ್ಣ ಅಂಗಡಿ ನೋಡು. ನಿಮಗೆ ಬಂದು ಹುರುಕಡ್ಲಿ ಬಳಪ್ಪಣ್ಣರು ಅಂತಾರ ಅಣ್ಣ. ಇನ್ನು ಮುಂದೆ ನಿಮ್ಮ ಕೂನ ಗುರ್ತ ನನಗಾದ್ರೂ ಗುರ್ತಾಯ್ತು ಅಣ್ಣ, ದಾರಿ ಬಿಡುವಂತರಾಗ ತಂಗಿ ನಿಮ್ಮ ಕೂನ ಗುರ್ತ ಅಡ್ರೆಸ್ ಹೇಳ್ಬೇಕಾಯ್ತು ಅಣ್ಣ. ಹೇಳ್ಬೇಕಲ್ಲ ಅಣ್ಣ, ಹೇಳ್ತೀನಿ ಕೇಳ್ರಿ. ಬಾಳ ಕೇಳು ಅಣ್ಣ ಇರುಪಕ್ಷಿ ಬಸವಂತರ ಬಂದು ನನಗೆ ಮೈದೂರಾಗಬೇಕು. ಆ ಲಗಳದಿದೆ ಬಂದು ನನಗೆ ಪ್ರಾಣಕ್ಕಂತಾಗಬೇಕು. ನನಗೆ ಬಂದು ಗಂಗಾ 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 ಅಂತ ನೋಡ್ರಿ. ಏನ್ವಾ ತಂಗಿ, ಗಂಗಾನು ಅನೇಕ ತರ ಮಂದಿ ಗೊತ್ತಿರಬೇಕು. ಯಾವ ಗಂಗಾ ಅಂತ ಗುರ್ತ ಹಿಡಿಬೇಕು. ನೀವು ಕೋನ ಗುರ್ತ ಅಡ್ಡ ಸಮುದ್ರಾಗ ಹೇರೇ ದಾರಿ ಬಿಡ್ತೇನು ದಾರಿ ಬಿಡ್ಲಿಕ್ಕೆ. ಏನ್ ಬಣ್ಣ ನನ್ನ ಕೊಟ್ಟಿದ್ದು ಶಾರು ಹಂಗಲ್ಲ, ನನ್ನ ತವ್ರ ಮನೆ ಬೈಲ್ವಾಡ. ಇರುಪಕ್ಷಿ ಬಸವಂತರ ಬಂದು ನನಗೆ ಮೈದೂರ್ನಾಗಬೇಕು. ಆ ಲಗಳ ರೀರೆ ಬಂದು ನನಗೆ ಪ್ರಾಣಕಾಂತ ಆಗಬೇಕು. ನನಗೆ ಬಂದು ಲಗಳೇರ ಗಂಗಾ ಲಗಳೇರ ಗಂಗಾ ಲಗಳೇರ ಗಂಗಾ ಅಂತ ನೋಡ್ರಿ. ತಂಗಿ ನಮ್ಮ ಕೋನ ಗುರ್ತ ಅಂತ ನಿಮ್ಗೆ ಸಿಕ್ಕಂಗ ಆಯ್ತು. ಹೌದ್ರಿ, ನಿಮ್ಮ ಕೋನ ಗುರ್ತ ನಮ್ಗೆ ಸಿಕ್ಕಂಗ ಆಯ್ತು. ಹೌದ್ರಿ, ಎಲ್ಲೇ ಅಪ್ಪ ತೆಪ್ಪಿ ಹಾಗೆ ತೆಪ್ಪಿ ಬಂದ್ರ ಒಂದು ಕರೆದ ನೀರು ತೆರಿಗೆ ಕೊಟ್ಟಿದ್ದೇಳಿ ಅದ್ರಾಗ ಕೋನ ಗುರ್ತ ಅಡ್ಡ ಸಮುದ್ರ ಕೇಳ್ಬೇಕಾಯ್ತು. ಏನ್ ಬಣ್ಣ ಅಕಸ್ಮಾತ್ ನೀವು ದಾರಿ ತಪ್ಪಿ ಅರ್ಭವಾಗಿ ಬಂದರೆ ಒಂದ ಚೆರಗ ನೀರ ಒಂದ ಬದಿ ತಂಬಾಕ ನಾನಾದ್ರೂ ಕೊಡುತ್ತೇನೆ ಅಣ್ಣ. ನೀವಂದ್ರೆ ಬರ್ತೀರಲ್ಲ ಅಣ್ಣ, ನೀವೊಂದು ಹೋಗಿ ಬರ್ತೀರಿ ಅಣ್ಣ. ನಮಸ್ಕಾರ, ಹೋಗಿ ಬರ್ರಿ. ಅಕ್ಕಿಗೆ ಬಂದ ಗಂಗಾ ಗಂಗಾ ಅಂತ ನೋಡು. ಗಂಗಾ ಅನ್ನೋ ಮಂದಿ ಬಹಳ ಕೂತಿದ್ದಿಲ್ಲಿ ಅನೇಕ ತರದ ಮಂದಿ. ಅಕ್ಕಿ ಅಡ್ಡಾಸರ ಮುದ್ದ ಕೇಳೋ ಬಂದ್ರೆ ಹೇಳಂತಾರ ಸಂಗಣ್ಣ. ಅಕ್ಕಿಗೆ ಬಂದ ಲಗಳಾರ ಗಂಗಾ ಲಗಳಾರ ಗಂಗಾ ಅಂತ ನೋಡು. ಮಾತ್ರ ಮುಂದೆ ಕೇಳ್ತಾರ.
ಬಂದ ಕೈವಾಸ ಮಾಡಿ ಕೊಡಂತ ನಾವು ಸಂಗಣ್ಣ ಹಾ ಮುಂದೆ ಹೆತ್ತರು ಕೇಳ್ತಾನ ಚಂದವಾಗ ಆಗದೋ ಎನ್ನ ಕೈಲೇ ತಂಗಣ್ಣ ಗೆಳೆಯ ಆಗದೋ ಎನ್ನ ಕೈಲೇ ಆಗದೋ ಎನ್ನ ಕೈಲೇ ತಂಗಣ್ಣ ಗೆಳೆಯ ಆಗದೋ ಎನ್ನ ಕೈಲೇ ವಾಂಗಲದೋ ಈ ಕೆಲಸ ಬಂದ ಕಡೆ ಆಗುತ್ತಳು ಅಲ್ಲ ಮಾತ್ರ ಈ ಕೆಲಸ ಬಂದ ಮಾಡಬೇಕು ನೋಡು ಸಂಗಣ್ಣ ಹಾ ನಡಿ ಜಾತ್ರೆಯಲ್ಲಿ ಅಕ್ಕಿ ಖಾನ ಕೋಣ ಹಾ ಗಡ್ಡೆ ಸಮುದ್ರ ಕೇಳ್ಕೊಂಡೇನು ಹಾ ಅಕ್ಕಿ ಮನೆಗೆ ಹೋಗಿ ಅಜೆಟ್ ತೋರಿಸೋಳಗ ಅಲ್ಲ ಮಾತ್ರ ಮಾಡಣ್ಣ ಹಿಂಗ ಬಾ ಹೇಳ್ತಾನ ಕೊಟ್ಟ ಆಕೆ ಗಂಗಾಳ ಈ ಸರಿಗೆ ಬಂದ ಎಲ್ಲಿ ಹೇಳಿದ್ದು ಹುಡುಗ ಮಾತ್ರ ಒಳಣ್ಣ ಮಂಡಿ ಮರಡಿ ಬಸವನ್ ಜಾತ್ರೆ ಕೊಡ್ತಾನೆ ನೋಡಿ ಮಾತ್ರ ಸಂಗಣ್ಣ ಇರಲಿ ಆ ಸರಿಗೆ ಕೈ ಒಳಗ ತಗೊಂತಾನ
ಏನು ತಂಗಿ ಕರೀತಂದ್ರೆ ಕಟ್ಟಿ ಮ್ಯಾಗ ಇಟ್ಟು ಹೋಗೋದ್ರಾಗ್ರಿ ಏನು ತಂಗಿ ಹೊರಗೆ ಬಂದಾಗ ಬಿಟ್ಟ ಹೇಳ್ಬೇಕಾಯ್ತು ಹಾಗಾದ್ರೆ ಅರ್ಬಿ ತಂದ್ರ ಅಲ್ಲೇ ಇಟ್ಟು ಹೋಗೋದ್ರಾಗ್ರಿ ಏನು ತಂಗಿ ಹೊರಗೆ ಬಂದು ಕೊಡ್ತಾ ಹೇಳ್ತಾರೆ ಎಲ್ಲಾರ ಹೊರಗೆ ಬಂದು ಕೊಡ್ತಾ ಹೇಳ್ತೀವಿ ನಾವು ಹಾಗಾದ್ರೆ ಅವರು ಅಲ್ಲ ಅವರು ಅಲ್ಲ ಹೇಳ್ತೇನೆ ಕೇಳ್ರಿ ಚಂದವಾಗಿ ಯಾರಪ್ಪ ಎನ್ನ ನೀನ ಇಲ್ಲಿ ಜನ ಬಂದ ಕರುಣವೇನ ಇಲ್ಲಿ ಜನ ಬಂದ ಕರುಣವೇನ ಗುಣದ ನಮಗೆ ಈ ತಂಗಿ ಮನೆಗೆ ಬಹಳ ದಿವಸಕ್ಕೆ ಬಂದ್ರಿ ಏನು ತಂಗಿ ವ್ಯಾಪಾರ ಮಾಡಿ ಪಾಸ್ ಪಂಡ ಸ್ವಲ್ಪ ಉಳಿಸಿ ಒಂದು ಸರಿಗೆ ಬೆಳೆಸಿದೆವು ನಮ್ಮ ಊರಾಗ ಯಾರು ಸೇರೋದು ಕೇಳ್ರ ಇಲ್ಲಿ ಯಾರಂತ ಈಚೆ ಕಡೆ ಕೆಲ್ಲಾಗಲಿಕ್ಕೆ ಯಾರು ಹೇಳಿದೆವು ಈಚೆ ಕಡೆ ದಡ್ಡಾರು ಹೋದ ಅವ್ರು ಯಾರು ಹೇಳಿದೆವು ಹೌದ್ರಿ ಇದ್ರೆ ಅದಕ್ಕೆ ನಮ್ಮ ತಂಗಿ ಗಂಗವ್ ಅಂತ ಹೇಳಿ ಅಲ್ಲಿಂದ ಇಲ್ಲಿ ತನಕ ಬಂದೀವಿ ಸರಿಯಾಗಿ ಯಾರು ಶಾಂತಿ ಕೇಳ್ರ ತಂಗಿ ಗಂಗವದಿದ್ರೆ ರೈಕಿ ಅಲ್ಲಿಂದ ಇಲ್ಲಿ ತನಕ ಬಂದಿನು ಹೌದೇನ್ರಿ ಏನೋ ತಂಗಿ ಸರಿಗೆ ಮಾಡಿಸ್ತೇನೇನು ಅಣ್ಣ ನಿಮ್ಮ ಹೆಂಡತಿಗೆ ದುಡ್ಡನ್ನು ಕೂಡಿಸಿಟ್ಟು ನೀವಾದ್ರೂ ಸೇರು ಬಂಗಾರ ಸರಿಯಾದ ಮಾಡಿಸ್ಕೊಂಡು ಬಂದಿರಿ ನಮ್ಮ ತಂಗಿ ಗಂಗವ್ವ ಬಂಗಾರದಾಗ ಶಾಣೆ ಅದಾಳ ಅಂತ ಹೇಳಿ ಅಣ್ಣ ನನಗಾದ ತೋರ್ಸಕ ಬಂದಿರಿ ಅಣ್ಣ ಹಾಗಾದ್ರೆ ಕೈಲಿ ಕೊಡೋ ತಂಗಿ ಅಣ್ಣ ಕೊಡೋದ್ರಾಗ್ರಿ ಏನ್ ಅಣ್ಣ ಓಹೋ ಈ ಸರಿಗೆ ನೀವು ಮಾಡಿಸಿದ್ರಿ ನಾವು ಮಾಡಿಸಲೇವು ಹೌದಲ್ಲ ಏನ್ ಬಣ್ಣ ಈ ಸರಿಗೆ ನೀವು ಮಾಡಿಸಿದಲ್ಲ ಇದು ನನ್ನ ಸರಿಗೆ ಐತಿ ಏನು ತಂಗಿ ಕೈಯಾಗ ಕೊಡ ಅಂತ ಮುಂದೆ ಬಹಳ ಐತಿ ಸದಾ ನಾ ಮಾಡಿಸಿದ್ದೇಳು ಅಣ್ಣ ಇಲ್ಲ ಈ ಸರಿಗೆ ನಂದರಿ ಇದ ಯಾತ್ರೆ ಮೇಲೆ ಹೇಳ್ತೇವೆ ನೀ ಅಣ್ಣ ಈ ಸರಿಗೆ ಮೇಲೆ ನಮ್ಮ ಅತ್ತಿ ಮಾವನ ಹೆಸರು ಐತಿ ಆದ ಕಾರಣ ಈ ಸರಿಗೆ ಬಂದು ನಂದಂತ ಹೇಳ್ತಾ ಇದ್ದೇನೆ ನೋಡ್ರಿ ಏನು ತಂಗಿ ಇದ್ರ ಇರ್ಲಿ ಈ ಸರಿಗೆ ತಗೊಂಡ ಮೈತ್ರ ಸಂಘ ನಿಂತವ ಏಕಾಂತ ಮೂರು ಮಾತು ಮಾತಾಡಿ ಮಂಚಕ್ಕೆ ಬಂದ ಹೇಳಿದ್ದಿಲ್ಲ ಅಂತ ಹೇಳಿದಳು ಏನ್ ಪಾಣ ಇದ ಮಾತು ಹೇಳಕ ಬಂದಿಲ್ಲ ಮಾತು ಹೇಳಕ್ ಬಂದಿದ್ರು ನೋಡು ಅಣ್ಣ ನಿಮ್ಮ ಜೀವನಿಗೆ ಸಂಗೀತ ರಂಗ ಮಂಚಕ್ಕೆ ಬಂದು ಎಲ್ಲಿ ನಡೀತಿಂದ ಹೋಗಂತ ಹೇಳಕ್ ಬಂದಿ ಅಣ್ಣ ಇದ ಮಾತ ಅಣ್ಣ ಇದಕ್ಕ ನಿಂತೀರಿ ನೋಡ್ರಿ ಅಣ್ಣ ಈ ಮಾತನ್ನ ನೀವು ನನಗೆ ಹೇಳ್ತಿಕೆ ಅಣ್ಣ ನಿಮಗೆ ಏನು ಕೊಡ್ಲಿ ಏನು ಬಿಡ್ಲಿ ಎಟ್ಟು ಕೊಟ್ರು ಸಾಕಿಲ್ಲ ಅಣ್ಣ ಹೇಳ್ತೀನಿ ಕೇಳ್ರಿ
ಏನ್ ಬಾ ಬಳಪಣ್ಣ ಇಂತ ಕೆಲಸ ಬಂದು 8 ವರ್ಷ ಹತ್ರ ಮಾಡಕತ್ತೆ ಹೇಳುವ ತಂಗಿ ಹಾ. ಹಜ್ಜ 6 ತಲೆ ಮುದ್ದ 3 ತಲೆ 3 ತಲೆ ಅನಜ ಬಂದ್ಯಾ ಕೂಡಿ 12 ತಲೆ ಐತೆವು ನಿಮ್ಮನ್ನ ಹಿಡ್ಕೊಂಡ ಇದು 12 ತಲೆ ಹಾ ಹಾ ಅಣ್ಣ ಈ ಕೆಲಸವನ್ನು ಯಾರು ಮಾಡ್ತಾರೆ ಗೊತ್ತಾ ಹೇಳುವ ತಂಗಿ ಯಾರು ಮಾಡ್ಬೇಕಂದ್ರ 16 ಕೋಟ್ಯಾಗ ವಕೀಲ್ ಮಾಡ್ದಂಗ ಕೆಲಸ ಬೇಕು ಏನ್ ಅಣ್ಣ ಅದು ಹಂಗಲ್ಲ 16 ಸೀರೆ ಉಟ್ಟು ಒಂದು ಹೆಣ್ಣು ಮಗಳು ಮಾಡುವಂತಹ ಕೆಲಸ ಮಾರಿ ಮೇಲೆ ಮೀಸಿ ಹೊತ್ತಿದ್ದ ಕೆಲಸ ಮಾಡಕ್ ನಾಚಿಕೆ ಮಾನ ಮರ್ಯಾದೆ ಹೇಳ್ತೀವಲ್ಲ ತಂಗಿ ಮಾನ ಮರ್ಯಾದೆ ನಾಚಿಕೆಲ್ಲ ಬಿಟ್ಟು ನಿಂತೇಳಿ ಎಲ್ಲ ಬಿಟ್ಟು ನಿಂತೀರಿ ಹಾ 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 ಒಟ್ಟ ಏನೋ ಒಟ್ಟ ಇದೇ ಕೆಲಸ ಬರೀ ಕುಂಟ್ಲತನ ಕೆಲಸ ಮಾಡಕ್ ನಿಂತೀರಿ ಹಾ ಹಾ ಅಣ್ಣ ಇರ್ಲಿ ಈ ಮಾತನ್ನು ನೀವು ನನಗೆ ಹೇಳಿದಕ್ಕೆ ನನ್ನ ಗಂಡ ವ್ಯಾಪಾರಕ್ಕೆ ಹೋಗಿ ಮುತ್ತು ಹಚ್ಚಿದ್ದು ಭೌಲಿ ತಂದಾನ ಅಣ್ಣ ನಾನು ನಿಮ್ಮ ಕಿವಿಯಲ್ಲಿ ಇಡುತ್ತೇನೆ ಇಟ್ಕೊಂಡು ಹೋಗೋದ್ರಾಗ ಅಣ್ಣ ಕೈಯಲ್ಲಿ ಕೊಟ್ಟದೆ ಕರಿಗೆ ಹೋಕ್ಕವ ಉಡದ ಹಾಕಿದ್ರನ್ನ ಉಡಿ ಹೊಕ್ಕತಿ ಹಾ ಹಾ ಆಗ್ಲೇ ನಾನಾದ್ರೂ ಅಗದಿ ಸಾವಕಾಶ ಕೊಡುತ್ತೇನೆ ಈಚೆ ಕಡೆ ಬರೋದ್ರಾಗ್ರಿ ಅಣ್ಣ ಕಿವಿಲಿ ಕೊಟ್ಟ ಪಾಲು ನಿಮಗಾಯ್ತು ಇನ್ನು ಮುಂದೆ ನಿಮ್ಮ ಮಿತ್ರ ಸಂಖ್ಯಾಗ ಪ್ಲಾರ್ ಕೊಡ್ತು ಅಣ್ಣ ಉಡಿ ಒಟ್ಟೋದ್ರಾಗ್ರಿ ತಂಗಿ ಯಾರ ಉಡಿ ಓದಿದ್ದನು ಏನ್ ಬಣ್ಣ ಹಾ ಇನ್ನು ಮುಂದೆ ನಾನು ಎಷ್ಟು ಕೊಟ್ಟನಂದ್ರೆ 6, 3, 9 ಕೊಟ್ಟನ 9 ಅಲ್ಲ ನಿಮಗ ಮ್ಯಾಗಿನ ವರೆ ಅಷ್ಟ ನಿಮ್ಮ ಸಂಖ್ಯಾಗ ಹಾ ಕೊಡ್ತಿರಲ್ಲ ನೀವು ಕೊಡಬಾರ್ದು ಕೊಟ್ಟ ಅಣ್ಣ ಹೊಳ್ಳಿ ನನ್ನ ಹೆಸರು ಎತ್ತಿರಬಾರದು ಹೊಳ್ಳಿ ನನ್ನ ತಿರುಗಿ ನೋಡಿರಬಾರ್ದು ನಮ್ಮ ಓಣ್ಯಾಗವ ಹಾಯಬಾರ್ದ ಹಂಗ ನೀವು ಕೊಡ್ಬೇಕು ಕೊಡ್ತಿರಲ್ಲ ಹಾಗಾದ್ರೆ ಅಣ್ಣ ಪೊಳಾರ ಕೊಟ್ಟರಲ್ಲ ಅದನ್ನ ಗಟ್ಟಿ ಹಾಕೊಂತಿರಾಗ್ರಿ ಚಲೋ ಹಾದ್ರಿ ಅಲ್ಲೇದ ಹೌದಲ್ರಿ ಹಾ ಹಾ ಅಣ್ಣ ಇನ್ನು ಮುಂದೆ ಈ ಮಾತನ್ನ ನೀವು ಯಾರ ಮುಂದೆ ಹೇಳ್ಬಾರ್ದ್ರಿ ಹೇಳುದಿಲ್ಲ ಅಣ್ಣ ಹಾಗಾದ್ರೆ ಹೇಳ್ತೀನಿ ಕೇಳ್ರಿ ಮಾತನಾಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಮಾತನಾಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಮಾತನಾಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಮಾತನಾಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಹೊಡೆಯ ತರ ದೊಡ್ಡ ಯಾಕೆ ಹೊಡೆಯ ಹೋಲಿಸರಿದದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಬಿಳಿ ಹಾಳಿನ ಕೆಲಸ ಮಾಡತಾರ ಬಿಳಿ ಹಾಳಿ ಕೆಲಸ ಮಾಡತಾರ ಒಳಗಿನ ಒಗದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಮಾತನಾಡಿದರೆ ಮುತ್ತು ಒಡೆದರೆ ಮರಳಿ ಬರುವುದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ವರಸದ ಒಮ್ಮೆ ದಕ್ಷಿಣ ಮಾಡತಾರ ವರಸದ ಒಮ್ಮೆ ದಕ್ಷಿಣ ಮಾಡತಾರ ಊರ ಉತ್ತರ ಕಲ್ಲು ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಹೆಂಗೆ ಏನು ಆರಿಸಿ ಬರತಾರ ಹೆಂಗೆ ಏನು ಆರಿಸಿ ಬರತಾರ ನನಗೇನ ತಿಳಿದಿಲ್ಲೋ ಅದು ಪ್ಯಾರಿನ ಇದೆ ಅದು ಪ್ಯಾರಿನ ಇದೆ ಮಾತನಾಡಿದರೆ ಮುತ್ತು ಒಡೆದರೆ
ಮುಂದೆ ಹೇಳು. ಹಾಗಾದ್ರೆ ಇನ್ನು ಮುಂದೆ ನೀವಾದ್ರೂ ಹೋಗಿ ಬರ್ತಾರೆ ಅಣ್ಣ ಟಾಟಾ. ಒಳಗಿನ ಹೊರಗ ಬರುವಂತ ನಾವು ಮಾತ್ರ ಹಾದಿ ಕೆಲಸ ಅನ್ನೋದು ಹೇಳ್ತಾನ ಸಂಗಣ್ಣ ಹಾಳು ಕೆಲಸ ಮಾಡ್ಕೊಂಡ್ ಬರಕ ಅಡಿ ಬಸವಣ್ಣ ಹುಡುಗ ಮಾತ್ರ ಎಷ್ಟೇ ಬೆಟ್ಟ ಹೇಳ್ತಾನಗು ಸಂಗಣ್ಣ ಹೋಗಣ್ಣ ನೀ ಹೋಗಣ್ಣ ಹಾದಿ ಹೋಗಿ ನಿಂತಿನಪ್ಪ ತಾಸ್ ಹೊತ್ತ ಯಾರಿಲ್ಲ ಸುತ್ತಮುತ್ತ ಗಂಗಾ ಬರಬೇಕಾದ್ರ ಯಾವ ಪ್ರಕಾರ ಬರಬೇಕು ಹುಡುಗ ಯಾವ ಪ್ರಕಾರ ಬಂದ ಯಾವ ಪ್ರಕಾರ ಬರಬೇಕಂದ್ರ ಕೈಯಾಗ ಬೆಲೆ ಬಂದ ಬಹಳ ಪ್ರಾಣ ಪರಿ ಬಂದ್ರು ಹುಡುಗ ಮಾತ್ರ ಬಂದ ಏನ್ ಮಾಡಿ ಕೈಯಾಗ ತೆರಿಗೆ ಕೊಟ್ಟ ಕೈ ಕಾಲು ಮುಖ ತಕೊಂಡಿ ಕೈ ಹಿಡಿದು ಹೋದ ಮನೆ ನಾನು ಮನೆ ಮ್ಯಾಗ ಕುಡಿಸಿ ಹುಡುಗ ಮಾತ್ರ ಮಣ್ಣು ಮೇಲೆ ಕೂತ ಏನ್ ಮಾಡಿ ಮನೆ ಮ್ಯಾಗ ಕುಡಿಸಿ ಊಟಕ್ಕೆ ಬೇಕಾದ್ರ ಯಾವ ಪ್ರಕಾರ ಇರ್ಬೇಕು ಹುಡುಗ ಮಾತ್ರ ಯಾವ ಪ್ರಕಾರ ಯಾವ ಪ್ರಕಾರ ಇರ್ಬೇಕಂದ್ರ ಹೋಗಿ ಹೋಗಿ ಹಾಲು ಹಾಕಿದ್ರಿ ಹಲ್ಲಾಗ ಇರ್ಬೋದು ಹುಡುಗ ಮಾತ್ರ ಬರೀ ಊಟ ಅದ ಊಟ ಅಲ್ಲ ಆವಾಗ ಗಂಗಾ ಒಂದ್ ಜೋಡಿ ಮುತ್ತು ಪಡೆದ ಹುಡುಗ ನಂಗೆ ಮಾತ್ರ ಊಟ ಹುಡುಗಿ ಬಂದ ನಿಂದ ಆತು ಹೊತ್ತು ಬಂದ ಅನ್ನೋದ್ರ ಹೋಗಿ ಹಾಕಿ ಮನೆಗೆ ಹೋದ ಯಾರು ನೀನಲ್ಲ ನನಗೆ ಗೊತ್ತ ನಿನಗೆ ಗೊತ್ತ ನಿನಗೆ ಗೊತ್ತು ಬಿಡು ನನಗೆ ಗೊತ್ತಿಲ್ಲ ಯಾವ ಮಾತ್ರ ಸಂಗಣ ಇದ್ರು ಇಲ್ಲಿ ನಾನು ಇಡಿಸ್ತೇನೆ ನೇರ ಬರುವಂತ ನಾವು ಮಾತ್ರ ನನ್ನ ಕೈ ಒಳಗದ ಕೊಡುವಂತ ನಾವು ಸಂಗಣ ಕೈ ಒಳಗೆ ಕೊಟ್ರೆ ಕರಿ ಹೋದವಳು ಮಾತ್ರ ಉಳಿದಾಗ ಕೊಡು ಉಳಿದಾಗ ಕೊಟ್ರೆ ಉಳಿ ಹೋದವಳಗ ಗೊತ್ತಾದ ಕೈ ನಾನು ಇಡಿಸ್ತೇನೆ ಮಾತ್ರ ಇಲ್ಲಿ ಪತ್ತರ ಮಹಾಶಯ ಅದ ಆ ಪತ್ತರ ಕಡೆ ಹೋದ್ರೆ ನನ್ನ ಕೈ ಒಳಗೆ ಕೂಡ ಸಂಗಣ್ಣ ನಮ್ಮ ಊರಾಗಲಿಕ್ಕೂ ಪತ್ತಾರ ಯಾರು ಇಲ್ಲ ಗೊತ್ತಾದ ಕೈಲ ನಾನು ಇಡಿಸ್ತೇನೆ ನೇರ ಬರುವಂತ ನಾವು ಹಂಗಾದ್ರೆ ಇಡಿಸ್ ಯಾವ ಮಾತ್ರ ಸಂಗಣ್ಣ ಬಂದ್ರು ಯಾರು ಹೇಳು ಯಾವ ಮಾತ್ರ ನಿನಗೆ ತಿಳಿಸಿ ನನಗೆ ಸಂಗಣ್ಣ 9 ಮುತ್ತ ಬಂದ ನನಗೆ ಇಡಿಸಿದಳು ಅಟ್ ವರಿ ಮುತ್ತ ಬಂದ ಅಟ್ಟ ಪಡೆದ ಹುಡುಗ ನೀವು ಮಾತ್ರ ವರಿ ಮುತ್ತಿಗೆ ಈ ನಮನೆ ಗತ್ತೆ 9 ಮುತ್ತಿಗೆ ಹೆಂಗ್ ತಾಳ್ದು ಏನ ಮಾತ್ರ ಸಂಗಣ್ಣ ಹಾಲು ಪೆಟ್ಟಿಗೆ ಅವ್ರ ಮನ್ಯಾಗ ಒಂದು ಖಜೂರ ನಿಗತ್ ಅದಕ್ಕೆ ಏನು ಕೊತ್ತಿನ ಹುಡುಗ ಕಾಲ ಕೊಟ್ಟ ಹಂಗ ತೇಳ ಪಾರ ಹುಡುಗ ಮಾತ್ರ ನಿನ್ನ ಸಟ್ ಸಂಖ್ಯೆ ಆಗಿರ ಸುಂಟ್ರಗಳು ಯಾವ ಪ್ರಕಾರ ಹೇಳಿದ್ದ ಆ ಪ್ರಕಾರ ಹಾರಿ ಬರ್ತೀನಿ ಹುಡುಗ ಮಾತ್ರ ಇದ್ರೆ ಇಲ್ಲೇ ನಿನಗಾದ್ರೆ ಮುತ್ತಿಡಿಸಳು ಈ ಕೊತ್ತು ಗಂಡ ಮುಗಿದ ಮಾತ್ರ ಅಣ್ಣ ನಿನಗಾದ್ರೆ ಮುತ್ತಿಡಿಸಿದಂಗ ಆತು ನನಗಾದ್ರೆ ಮುತ್ತಿಡಿಸಿದಂಗ ಆತು ಇದೇ ಗಂಡ ಮೌಸಿಗೆ ಮುತ್ತಿಡಿಸಿದಂಗ ಆತು ನನ್ನ ಕೆಲಸ ನಾನು ನೋಡ್ಕೊತಾನು ನೀನಾದ್ರು ಸ್ವಲ್ಪ ನಿಲ್ಲಂತಾನ
ಮಾತಾಡ ಕೇಳಿದ್ರೆ ಮೂಗು ಮುರಿದು ಹೋಗ್ಬೇಡ, ಸುಮ್ಮನೆ ವಚನ ಕೊಡೋತಕ್ಕನಾಗ. ಹಾ ಸಂಘ ಹಿಂಗಂತ್ರಲ್ಲ ಸಂಘ ಹೇಳ್ತೇನೆ ಕೇಳು. ಚಂದಾಗಿ ಯಾರೋ ಸಣ್ಣ ಪೋರ ಬಂದ ನಿಜ ನನ್ನ ಎದುರ, ಯಾರೋ ಸಣ್ಣ ಪೋರ ಬಂದ ನಿಜ ನನ್ನ ಎದುರ, ಆದರ ಮಾಧವರಲ್ಲ ಸಂಘ ನೋಡು ಸಂಘ, ನನ್ನ ಗಂಡ ಬಾವ ಮೈದುರ ಸಂಘ ಬಾಳ ಕೆಟ್ಟದರು. ಜೇರ್ಕರ್ತ ಅವ್ರ ಕೈಯಲ್ಲಿ ನೀನು ಸಿಕ್ಕರೆ ಒಂದ ಕಡದ ಎರಡ ತುಂಡ ಮಾಡಿ ಊರಕ್ಷಾಗ ಹೋಗದ ಮೇಲ ದನ ಕರ ಆದರು. ಸಂಘ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ನೀನು ಮಣ್ಣು ಪಾಲಾಗೋದು ಚಲೋವಲ್ಲ. ನೀನು ಕರೆಯಬಾರದು, ಏಕ ಜಾತ ಬರೋದಿಲ್ಲ. ನಿನ್ನ ಗಂಡ ಬಾವ ಮಾಳ ಪುಣ್ಯ ತಾಣ ಹೇಳಬೇಡ ನನ್ನ ಮುಂದ. ಸುಮ್ಮನೆ ನನಗೆ ಬಂದ ರಂಗಮಂಚಕ್ಕೆ ಬಂದು ಎಲ್ಲಡಿಕೆ ತಂದು ಹೋಗಂತಾಗ ಸಂಘ ಹೇಳು. ನಿನ್ನ ಗಂಡನ ಬಡಿವಾರ ಹೇಳಕ್ ಹೋಗ್ಬೇಡ. ಹೌದು. ಮನೆ ವ್ಯಾಪಾರಕ್ಕೆ ಹೋಗುವಾಗ
ಇಲ್ಲೇ ಅದೆಲ್ಲ ಹಿಡ್ದಕ್ಕಿರ ಅವನಾದ್ರೆ ಬಿಡಿಸ್ಕೊಂಬಂದ್ ನಾಡತಾ ಇದ್ದಾನ ಅಂತದೆಲ್ಲ ಬಂಡ್ತಾನೆ ಬೆಟ್ಟ ಸುಮ್ಮನೆ ಈ ಸಂಖ್ಯಾ ಕೈತಾ ಬಂದ್ ಹೋಗುವಂತಕಿನಾಗ ಸಂಘ ಹಾಗಾದ್ರೆ ಹೇಳ್ತೇನೆ ಕೇಳು ಚಂದವಾಗಿ ಹೇಳ ನೀ ಎನಗಂಟ ಬಿದ್ದ ಸಂಘ ಕಪ್ಪದ ಗುಡ್ಡ ಕಣ್ಣಿಗೆ ಛಾಯ ದೂರಿನ ಗುಡ್ಡ ದೂರಿಗೆ ಛಾಯ ಅದ್ರ ಮುಂದೆ ಹೋಗಿ ನಿಂತು ನೋಡಿದರೆ ಸಂಘ ಕಲ್ಲ ಮುಳ್ಳ ಬಹಳ ಇರುವುದು ಆ ಕಲ್ಲ ಮುಳ್ಳ ತುಳಿದು ಸಂಘ ನೀನು ಹಾಳು ಕೆಲವಲ್ಲ ಇನ್ನು ಮುಂದೆ ನೀನು ಕರೆಯಬಾರದು ನಾನು ಬರುವುದಿಲ್ಲ ಹುಬ್ಬಳ್ಳಿ ಧಾರವಾಡ ತನಕ ತಿರುಗಾಡಿ ಪುತ್ನಿ ಸೀರೆ ತಂದಾಣ ನಿನಗಾಗಿ ಊಚು ಗುಲಾಬಿ ಎಣ್ಣೆ ಹಚ್ಚಿ ಏರ್ಕೋರ ನೀನ ಸಂಜಾನ ಮರ್ಜಿ ಮುರಿಬೇಡ ಬಂದು ಸಂಘ ಹಿಂಗಂತಿಲ್ಲ ಸಂಘ ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಎಷ್ಟೋ ಮಂದಿ ಮನ ಮುಕ್ಕಿ ಹೋಗಿದರು ಅದರಂತೆ ಸಂಘ ನೀನು ಕೂಡ ಹಾಗೆ ಆಗೋದು ಚಲವಲ್ಲ ಯಾಕಂದ್ರೆ ನಾನು ನೋಡಿದ್ರೆ ಗಂಟೊಳಗ ರತಿ ಅತ್ತಿ ಮನಸ್ಸು ತೋರ್ಮುನಿ ಹೆಣ್ಮಗಳು ನಮ್ಮಂತ ಪರಸ್ತ್ರೀ ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡೋದು ಚಲವಲ್ಲ ಸಂಘ ಹೇಳುತ್ತೇನೆ ಕೇಳು
ಹೇಳಬ್ಯಾಡು ಸಂಜೆ ನೀನು ದೊಡ್ಡೇಸನ ಹೇಳಬ್ಯಾಡು ಸಂಜೆ ನೀನು ದೊಡ್ಡೇಸನ ಕಂಡ ಬಂದೇನಿ ಯಾವ ದೇವಸ್ಥಾನ ಸತ ಭೋಜನದ ಚಮಕ ರಾವಣ ಸಂಘ ನೋಡು ಸಂಘ ಇನ್ನು ಮುಂದೆ 10 ತಲೆ ಅನುಸರಿದ್ದಾವ ಸೀತನ ಮೇಲೆ ಮನಸ್ಸು ಮಾಡಿ 10 ತಲೆಯಲ್ಲ ಸಂಘ ಪತ್ತೆಲ್ಲ ಹೋಗಿದವು ಯಾರಿಂದ ಒಂದು ಹೆಣ್ಣಿನ ಬೆನ್ನು ಹತ್ತಿ ಸಂಘ ಹಂದಿದ್ದಾರು ಕೂಡ ಹಾಳಾಗಿ ಹೋಗಿದಾರ. ಇನ್ನು ಮುಂದೆ ನೀನು ಅಂದ್ರೆ ಏನು ನೀ ಅವ ಲೆಕ್ಕ. ಇನ್ನು ಮುಂದೆ ನೀನು ಕರೆಯಬಾರದು ಏಕ ಛಾತ ಬರುದಿಲ್ಲ. ಓಹೋ ಹಾ ಸಂಘ ಇನ್ನು ಮುಂದೆ ಅಲ್ಲಿ ಪಕ್ಷಿ ಹೊಂಟತಿ ಸಂಘ ನೋಡುವಂತ ನಗು. ಮುಂದಾರ ಹೇಳ್ತಾನೆ ಕೇಳ್ತಕ್ಕನಾಗ ಸಂಘ ಚಂದ್ರವಾಗಿ ಹೇಳು. ಸಿಂಗಾರಯನ ಗುಲಾಬಿ ಬಾಣ ನಂಬಿಕೆಯ
ಸಂಗ ಹೇಳು. ಕೊರಳಿಗೆ ಮಂಗಲ ಚಂದ, ಮೂಗಿಗೆ ನತ್ತ ಚಂದ. ಹೌದು. ಇದು ಅಲ್ಲದೆ ಈ ಕುತ್ತಂತ ನಾಟಕ ಸಂಖ್ಯಾ ಬಹಳ ಚಂದ. ಈ ಸ್ಟೇಜ್ಗೆ ನಾನು ನೀನ ಒಬ್ಬ ಚಂದ. ಬೇಡ ಬಂದೋಗ ಒಮ್ಮೆರೆ. ಹೌದಾ? ಸಂಗ ಹೇಳುತ್ತಲೇ ಕೇಳು. ಕರಿಬ್ಯಾಡ ಸಂಗ ನನ್ನ ಕಟಾರ ಹೋಗ ಸುಮ್ಮಣ್ಣ. ಕರಿಬ್ಯಾಡ ಸಂಗ ನನ್ನ ಕಟಾರ ಹೋಗ ಸುಮ್ಮಣ್ಣ.